ನೀವು ಸ್ವಲ್ಪ ಈಗ ಯಾವುದೇ ಕಮರ್ಷಿಯಲ್ ಇಂಟ್ರೆಸ್ಟ್ ಅಥವಾ ಕಮರ್ಷಿಯಲ್ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಮುಂಚೆನೂ ಕೂಡ ಈ ಒಂದು ರಾಜಕೀಯ ವೃತ್ತ ಜೀವನ ಶುರು ಮಾಡೋಕ್ಕೆ ಮುಂಚೆನೂ ಕೂಡ ಸರ್ಕಾರದ ಕೆಲವು ಪ್ರವಾಸೋದ್ಯಮ ಇರ್ಬೋದು ಇತ್ಯಾದಿ ಎಲ್ಲಾನು ಕೂಡ ನಾವಾಗೆ ಅದಕ್ಕೆ ರಾಯಭಾರಿ ಅಂತಲ್ಲ, ಬಟ್ ಅದರ ಪ್ರೋತ್ಸಾಹ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದೀವಿ. ಸೇವೆ ಮಾಡೋಕ್ಕೆ ನಾವು ಯಾವಾಗ್ಲೂ ಸಿದ್ಧ. ಆದ್ರೆ ಇಂಥ ಕಮರ್ಷಿಯಲ್ ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಾವಂತೂ ಮಾಡೋದು. ಮೈಸೂರು ಸ್ಯಾಂಡಲ್ ಬ್ರ್ಯಾಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಬೇಕಾಗಿದೆಯೋ ಇಲ್ಲೋ ಅದು ತಜ್ಞರು ತೀರ್ಮಾನ ಮಾಡ್ತಾರೆ. ನಮ್ಮ ಅಭಿವೃದ್ಧಿಯಲ್ಲಿ ಈ ಯಾವ ಸಂಸ್ಥೆ ಯಾವ ದೃಷ್ಟಿಯಲ್ಲಿ ಅದು ಸ್ಥಾಪನೆ ಆಗಿದೆ, ಯಾವ ತತ್ವದೊಂದಿಗೆ ಅದು ಸ್ಥಾಪನೆ ಆಗಿದೆ, ಯಾವ ಉದ್ದೇಶದಿಂದ ಸ್ಥಾಪನೆ ಆಗಿದೆ, ಇದು ಮೈಸೂರು ಮತ್ತೆ ಇವತ್ತಿನ ಮೈಸೂರು ಅಂದ್ರೆ ಇವತ್ತಿನ ಅವತಾರ ಕರ್ನಾಟಕ, ಅದರ ಲಾಭಕ್ಕಾಗಿ ಆ ಒಂದು PSU ಆಗಿ ಒಂದು ಪಬ್ಲಿಕ್ ಸೆಕ್ಟರ್ ಆಗಿ ಅದು ಮುಂದುವರಿತಾ ಬಂದಿದೆ. ಇವತ್ತು ಹೌದು, ಇದು ಬಿಸ್ನೆಸ್ ದೃಷ್ಟಿಯಿಂದ ಮತ್ತೆ ಲೋಕಲ್ ಏನೋ ಇಶ್ಯೂ ಇದೆ. ಅವ್ರು ಹೇಳಿದ್ದಾರೆ ಅದೇನೋ ಇದು ಹೆಚ್ಚು ನಾರ್ತ್ ಇಂಡಿಯಾದಲ್ಲಿ ಇದರ ಒಂದು ಪ್ರೋತ್ಸಾಹ ನೀಡಬೇಕು ಅಂತ. ಅದಕ್ಕೂ ಕೂಡ ಕನ್ನಡಿಗರೇ ಇದ್ದಾರೆ. ಇಡೀ ಭಾರತದಲ್ಲಿ ಮೆಚ್ಚಿರುವಂತದ್ದು ಅನೇಕ ನಟರು ಇದ್ದಾರೆ. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಅನೇಕ ಸ್ಪೋರ್ಟ್ಸ್ ಮೆನ್ಗಳಿದ್ದಾರೆ, ಅವ್ರನ್ನ ಗುರುತಿಸಿ ನೀವು ಇದು ಬ್ರ್ಯಾಂಡ್ ಅಂಬಾಸಿಡರ್ ಅಥವಾ ಯಾತಿಗೆ ಹಾಕ್ಲಿಲ್ಲ ಅಂತ ನಮ್ಮ ಪ್ರಶ್ನೆ. ಸರ್ಕಾರ ಅಪ್ರೋಚ್ ಮಾಡಿದಾಗ ಉಚಿತವಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆದಂತ ಉದಾಹರಣೆಗಳಿದೆ. ಹೌದು, ಯಾಕೆ ಸರ್ಕಾರ ಈ ನಿಟ್ಟಿನಲ್ಲಿ ಸಲಹೆ ಇದೆ? ಈ ಸರ್ಕಾರ ಆಡಳಿತ ಪಕ್ಷ ಯಾರಿದೆ ಅಂತ ನಿಮ್ಗೆ ಗೊತ್ತಿದೆ. ಅವ್ರ ಮನಸ್ಸಿನಲ್ಲಿ ಅಥವಾ ಅವ್ರ ಆಲೋಚನೆ ಬಗ್ಗೆ ನೀವು ಅವ್ರನ್ನೇ ಪ್ರಶ್ನೆ ಮಾಡ್ಬೇಕು. ಅವ್ರು ಏನಕ್ಕೆ ಈ ಒಂದು ಅಂತ್ಯಕ್ಕೆ ಬಂದಿದ್ದಾರೆ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡ್ಬೇಕು. ನಮ್ಮ ಸಲಹೆ ಕನ್ನಡಿಗರಿಗೆ ಕೊಡಿ ಸರ್. ರಮ್ಯಾ ಅವರು ಸೇರಿದಂತೆ ಎಲ್ಲರೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸರ್ ಆ ವಿಚಾರ. ಅವ್ರದೇ ಪಕ್ಷದವರು ವಿರೋಧ ಮಾಡ್ತಾ ಇರುವಾಗ ಅವ್ರ ಸಲಹೆ ಆದ್ರೂ ಕೇಳಿ. ಅಲ್ಲ, ಸರ್ಕಾರಕ್ಕೆ ಈ ದೇಶದಲ್ಲಿ ಗುರುತಿಸುವಂತ ಕನ್ನಡಿಗರು ಇಲ್ಲ ಅಂತ ಮನಸ್ಥಿತಿ ಬಂದಿದೆ. ಕನ್ನಡಿಗರಿಗೆ ಮಾಡಿದ ಅವಮಾನ ಕಾಣ್ತಾ ಇಲ್ಲ. ಒಂದ್ ವೇಳೆ ಆತರ ನೀವು ಆ ದೃಷ್ಟಿಕೋನದಿಂದ ನೋಡಂಗ್ ಹೋದ್ರೆ ಹೌದು, ಅದು ಸತ್ಯನೇ. ಆದ್ರೆ ನನ್ನ ದೃಷ್ಟಿಕೋನ ಇದೇನೆ, ಸ್ಥಾಪನೆ ಆಗಿರೋ ಸಂದರ್ಭದಲ್ಲಿ ಇದು ಒಂದು ಕನ್ನಡ ಬ್ರ್ಯಾಂಡ್, ಕನ್ನಡಿಗರ ಬ್ರ್ಯಾಂಡ್. ಇದು ಮೈಸೂರು ಬ್ರ್ಯಾಂಡು, ಇವತ್ತಿನ ಅವತಾರ ಕರ್ನಾಟಕದ ಬ್ರ್ಯಾಂಡ್. ಇದು ಕನ್ನಡಿಗರ ಪ್ರೋತ್ಸಾಹಕ್ಕಾಗಿ ಶುರು ಮಾಡಿರೋದು. ಸಂಪೂರ್ಣವಾಗಿ ಇದಂತ ಏನೇನು ವ್ಯಾಪಾರ ಆಗುತ್ತೆ ಅದು ಕನ್ನಡಿಗರಿಗೆ ಲಾಭ ಆಗಿರುವಂತ ದೃಷ್ಟಿಯಲ್ಲಿ ಶುರು ಮಾಡಿರೋದು, ನಿರ್ಮಾಣ ಮಾಡಿರೋದು. ಈ ನಿಟ್ಟಿನಲ್ಲೂ ಸಹ ಇಂಥ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಏನೋ ಪದವಿ ಬರುತ್ತೆ, ಅದು ಒಂದು ಅವಕಾಶ ಕನ್ನಡಿಗರಿಗೆ ಇನ್ನೂ ಒಂದು ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ ಅದು ಒಂದು ಅವಕಾಶ ಕೊಟ್ಟಿದೆ. ಇಲ್ಲಿ ನೀವು ಕನ್ನಡಿಗರಾಗಿ ಬ್ರ್ಯಾಂಡ್ ಅಂಬಾಸಿಡರ್ನ ಗುರುತಿಸಿದ್ರೆ ಅದು ಒಂದು ಡಬಲ್ ಒಬ್ಜೆಕ್ಟಿವ್ ಆಗುತ್ತೆ ನಿಮ್ಗೆ. ಏನಂದ್ರೆ, ಒಂದು ನಿಮ್ಮ ಬ್ರ್ಯಾಂಡ್ ಅನ್ನು ಕೂಡ ನೀವು ಬೆಳೆಸಬಹುದು, ಒಬ್ಬ ಕನ್ನಡಿಗರಿಗೂ ಕೂಡ ಒಂದು ಒಳ್ಳೆ ನ್ಯಾಷನಲ್ ಕವರೇಜ್ ಅನ್ನು ಕೂಡ ಕೊಡಬಹುದು.